37ರ ಆಂಟಿ 22ರ ಯುವಕ ಮಗನನ್ನೇ ಬಿಟ್ಟು ಬಂದ ಪ್ರೇಮಲೋಕದ ಜೋಡಿ. ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತಾರೆ. ಅದಕ್ಕೊಂದು ತಾಜಾ ಉದಾಹರಣೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. 14 ವರ್ಷದ ಮಗನಿದ್ದರೂ ತನ್ನ ಮಗನಿಗಿಂತ ಕೇವಲ 8 ವರ್ಷ ದೊಡ್ಡವನಾದ ಯುವಕನ ಕೈ ಹಿಡಿದು ಮಹಿಳೆಯೊಬ್ಬಳು ಮದುವೆಯಾಗಿದ್ದಾಳೆ. ಅಷ್ಟಕ್ಕೂ ಈ ಲವ್ ಸ್ಟೋರಿ ಶುರುವಾಗಿತ್ತು ಎಲ್ಲಿ? ಈಗ ಈ ಜೋಡಿ ಮೈಸೂರು ಎಸ್ಪಿ ಕಚೇರಿಗೆ ಬಂದಿದ್ದೇಕೆ? ನೋಡಿ ಈ ರೋಚಕ ಸ್ಟೋರಿ. ಟಿಟಿ ಡ್ರೈವರ್ ಜೊತೆ ಶುರುವಾಯಿತು ಲವ್. ಬೆಂಗಳೂರಿನ ಶಳ್ಳಘಟ್ಟ ನಿವಾಸಿ 37 ವರ್ಷದ ಕವಿತಾ 8 ವರ್ಷಗಳ ಹಿಂದೆ ಪತಿಯನ್ನ ಕಳೆದುಕೊಂಡಿದ್ದ ಈಕೆಗೆ ಈಗ 14 ವರ್ಷದ ಮಗನಿದ್ದಾನೆ. ಹೌಸ್ ಕೀಪಿಂಗ್ ಕೆಲಸ ಮಾಡಿಕೊಂಡಿದ್ದ ಕವಿತಾ ಬದುಕಿನಲ್ಲಿ ಎಂಟ್ರಿ ಕೊಟ್ಟವನೇ ಈ ಲಕ್ಕಿ ಭಾಸ್ಕರ್. ಬೆಂಗಳೂರಿನಲ್ಲಿ ಟಿಟಿ ಮತ್ತು ಆಟೋ ಓಡಿಸುತ್ತಿದ್ದ ಈ ಮೈಸೂರು ಹುಡುಗ ಕವಿತಾ ಆಕೆಯ ತಾಯಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗಲೇ ಶುರುವಾಗಿದ್ದು ಈ ಕಿಲಾಡಿ ಪ್ರೇಮ ಪುರಾಣ. ಮಗನನ್ನೇ ಬಿಟ್ಟು ಒಂಟಿಕೊಪ್ಪಲು ದೇವಸ್ಥಾನದಲ್ಲಿ ಮದುವೆ. ಕಳೆದ 1 ವರ್ಷದಿಂದ ಗುಟ್ಟಾಗಿ ಪ್ರೀತಿಸುತ್ತಿದ್ದ ಈ ಜೋಡಿಗೆ ಕವಿತಾ ಮನೆಯವರು ಬೇರೆ ಮದುವೆ ಮಾಡಲು ಮುಂದಾದಾಗ ಶಾಕ್ ಎದುರಾಗಿದೆ. ತಡ ಮಾಡದ ಕವಿತಾ ತನ್ನ 14 ವರ್ಷದ ಮಗನನ್ನು ಲೆಕ್ಕಿಸದೆ ಪ್ರಿಯಾಕರ ಭಾಸ್ಕರ್ ಜೊತೆ ಮೈಸೂರಿಗೆ ಬಂದಿದ್ದಾಳೆ. ಮೈಸೂರಿನ ಒಂಟಿಕೊಪ್ಪಲು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹಾರ ಬದಲಿಸಿಕೊಂಡು ಈ ಜೋಡಿ ಈಗ ಅಧಿಕೃತವಾಗಿ ದಂಪತಿಗಳಾಗಿದ್ದಾರೆ. ಕಿಡ್ನಾಪ್ ಕೇಸ್ ಪ್ರಾಣ ಬೆದರಿಕೆ, ಈಗ ಎಸ್ಪಿ ಕಚೇರಿಗೆ ಮೆಟ್ಟಿಲು. ಮಗಳು ಕಾಣೆಯಾದ ಸುದ್ದಿ ತಿಳಿಯುತ್ತಿದ್ದಂತೆ ಕವಿತಾ ತಂದೆ ಮಲ್ಲಿಕಾರ್ಜುನ್ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ಅತ್ತ ಕವಿತಾಳ ಮಾವನ ಮಗನಿಂದ ಜೀವ ಬೆದರಿಕೆ ಕೂಡ ಶುರುವಾಗಿದೆ. ಪ್ರಾಣ ಭಯದಿಂದ ನಡುಗಿದ ಈ ನವಜೋಡಿ ರಕ್ಷಣೆ ಕೋರಿ ನೇರವಾಗಿ ಮೈಸೂರಿನ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಪ್ರೀತಿಗೆ ವಯಸ್ಸು ಮ್ಯಾಟರ್ ಆಗಲ್ಲ. ನಾವು ಇಬ್ಬರು ಒಪ್ಪಿಗೆ ಮದುವೆಯಾಗಿರೋದು. ನಾನು ಅವಳನ್ನ ಕಿಡ್ನಾಪ್ ಮಾಡಿಲ್ಲ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ಪರಿಚಯವಾಗಿ ಒಬ್ಬರಿಗೊಬ್ಬರು ಇಷ್ಟಪಟ್ಟೆವು. ನಾವು 4 ತಿಂಗಳ ಹಿಂದೆಯೇ ಮದುವೆಯಾಗಿದ್ದೀವಿ. ಅವಳನ್ನ ಚೆನ್ನಾಗಿ ನೋಡಿಕೊಳ್ಳುವ ಧೈರ್ಯ ನನಗಿದೆ. ಆದರೆ ಅವಳ ಮನೆಯವರಿಂದ ನಮ್ಮ ಪ್ರಾಣಕ್ಕೆ ತೊಂದರೆ ಇದೆ. ಮೈಸೂರಿನ ರಮ್ಮನಹಳ್ಳಿಯಲ್ಲಿ ನಾವು ಇರೋದು ಅವರಿಗೆ ಗೊತ್ತಾಗಿದೆ. ಅಲ್ಲಿಗೆ ಬಂದು ನಮಗೆ ತೊಂದರೆ ಕೊಡ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ಎಸ್ಪಿ ಕಚೇರಿಗೆ ಬಂದು ನಮಗೆ ಪ್ರೊಟೆಕ್ಷನ್ ಬೇಕು ಅಂತ ಎನ್ನುತ್ತಿದ್ದಾನೆ ಯುವಕ ಭಾಸ್ಕರ್. ಹೆಸರು ಬಂದು ಭಾಸ್ಕರ್ ಅಂತ. ನಾನು ಹುಟ್ಟಿದ್ದಿಲ್ಲ ಮೈಸೂರು, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಅಲ್ಲಿ ನಾನು ಆಟೋ ಬಸ್ಸು ಟಿ ಟಿ ಎಲ್ಲ ಓಡಿಸ್ಕೊಂಡಿದ್ದೆ. ನಮ್ಮಿಬ್ಬರದ್ದು ಒಂದೇ ಊರು. ಅದರಿಂದ ನಾವು ಲವ್ ಮಾಡ್ತಾಯಿದ್ದೋ. ಅದು ಲವ್ ಮಾಡಾದ್ಮೇಲೆ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಇವ್ರ ಮನೆಯವ್ರಿಗೂ ಗೊತ್ತಿರಲಿಲ್ಲ. ನಾವಿಬ್ಬರು ಮನಸ್ಸಲ್ಲೇ ಇಷ್ಟಪಟ್ಕೊಂಡಿದ್ದೋ. ಅದಾದಮೇಲೆ ಇವ್ರ ಮನೇಲಿ ಒಂದು ದಿವಸ ಗೊತ್ತಾಯಿತು. ನಾನು ಶಬರಿಮಲೆಗೆ ಹೋಗಿದ್ದೆ, ಇರಲಿಲ್ಲ. ನಾನು ಶಬರಿಮಲೆಗೆ ಹೋಗಾದ್ಮೇಲೆ ಇವ್ರ ಮನೇಲೆಲ್ಲ ಒಂದು ದಿವಸ ಗೊತ್ತಾಗಿದೆ. ಗೊತ್ತಾಗಾದ್ಮೇಲೆ ನನ್ನ ಬಾ ಅಂತ ಕೂಗಿದ್ರು. ನಾನು ಇವ್ರ ಮನೆಗೆ ಹೋದ್ಮೇಲೆ ಕೂತ್ಕೊಳ್ಳಪ್ಪ ಅಂತ ಅವ್ರ ಅಮ್ಮ ಅಂದರು. ನಾನು 10:30 ರಾತ್ರಿ ಅವ್ರ ಮನೆಗೆ ಹೋದಾಗ ಕೂತ್ಕೊಳ್ಳಪ್ಪ ಅಂತ ಅಂದರು. ನಾನು ಇಲ್ಲಮ್ಮ, ದೊಡ್ಡವ್ರ ಮುಂದೆ ನಾನು ಕೂತ್ಕೊಳ್ಳಲ್ಲ ಅಂದ್ಕೊಂಡಿದ್ದೆ. ಅವ್ರಮ್ಮ ಏನು ಮಶಾಣ ಮಾಡಬೇಕು ಅಂತ ಇದೆಯಾ ನಮ್ಮ ಮನೆ ಹಂಗೆ ಹಿಂಗೆ ಅಂತಂದ್ರೆ, ನಾನು ಯಾಕೆ ಮಶಾಣ ಮಾಡಬೇಕು ಅಂತ ನಮ್ಮ ಮುಂದಿದ್ದಕ್ಕೆ ಅವ್ರ ಅಮ್ಮ ಪಾಲಿಡಲ್ ಕುಡಿತೀನಿ ಅಂತ ಹೋದರು ಒಳಿಕೆ. ಅದಾದಮೇಲೆ ಅವರಪ್ಪ ಆಚೆ ಹೋಗು ಅಂದರು. ನಿಮ್ಗೆ ಆಚೆಗೆ ಬಂದಾದಮೇಲೆ ಇವಳಿಗೆ ಚೆನ್ನಾಗಿ ಹೊಡೆದ್ರು. ಅವರಪ್ಪ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಇವಳಿಗೆಲ್ಲ ಗುದ್ದಿ ಚೆನ್ನಾಗಿ ಮಾಡಿದ್ರು. ಇವಳಿಗೆ 4 ದಿನ ಊಟ ಮಾಡೋಕ್ಕಾಗಿಲ್ಲ ಬಾಯಲ್ಲಿ. ಅಷ್ಟು ಮಟ್ಟು ಗುದ್ದಿದ್ದಾರೆ, ಮುಷ್ಟು ಹಿಡ್ಕೊಂಡೇ ಗುದ್ದಿದ್ದಾರೆ ಇವರಪ್ಪ. ಯಾಕೆ ಅವನ್ನ ನಾವು ಒಪ್ಕೊಳ್ಳಲ್ಲ, ಹಂಗೆ ಹಿಂಗೆ ಚೆನ್ನಾಗಿ ಗುದ್ದಿದ್ದಾರೆ. ಅದಾದಮೇಲೆ ಬೇರೆ ಗಂಡುಗಳನ್ನೆಲ್ಲ ಕರ್ಕೊಂಬಂದು ಮದುವೆ ಆಗು ಅಂತ ಇವಳಿಗೆ ಹಿಂಸೆ ಕೊಟ್ಟಿದ್ದಾರೆ. ಇವಳು ಅದಕ್ಕೆ ನಾನು ಮದುವೆ ಆಗೋಲ್ಲ, ಆದರೆ ಅವನ್ನೇ ಆಗೋದು ಹಂಗೆ ಅಂತ ಹಠ ಮಾಡಿದ್ದಕ್ಕೆ ಇವಳಿಗೆ ಚೆನ್ನಾಗಿ ಹೊಡೆದಿದ್ದಾರೆ. ಹೊಡೆದಾದ್ಮೇಲೆ ಇವಳೇ ಮನೆಯಿಂದ ಆಚೆ ಬಂದಳು. ನಾನು ಆಚೆ ಕಾಯ್ಕೊಂಡಿದ್ದೆ.
ಇವ್ರು ಹೊಡೆದಾದ್ಮೇಲೆ ಇವ್ರು ಚೆನ್ನಾಗಿ ಹೊಡಿತಾಯಿದ್ರು, ನಾನು ಹೋಗಿ ಬಿಡಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ದೊಡ್ಡವ್ರ ಮೇಲೆ ನಾವು ಕೈ ಮಾಡೋಕ್ಕೂ ಹೋಗಲ್ಲ, ಅವ್ರು ದೊಡ್ಡವ್ರು ಮರ್ಯಾದೆ ಕೊಡಬೇಕು ಅಂತ ಆಚೆ ಕಡೆ ಇದ್ದೆ. ಅದಾದ್ಮೇಲೆ ಇವ್ಳು ಚೆನ್ನಾಗಿ ಹೊಡೆದಾದ್ಮೇಲೆ ಇವ್ಳು ಬಿಡಿಸ್ಕೊಂಬಂದ್ಲು. ಇವ್ಳು ಬಿಡಿಸ್ಕೊಂಬಂದಾದ್ಮೇಲೆ ಆಟೋದಲ್ಲಿ ಕೂತ್ಕೊಂಡೋಗ್ಲು ಅವ್ರ ಅಪ್ಪ ಒಂದು 2-3 ಏಟು ಹೊಡೆದ್ರು ಅವಳಿಗೆ. ಇವ್ಳು ಚೆನ್ನಾಗಿ ಹೊಡೆದಾಗ್ಲು ಮಗ ಒಬ್ಬ ಇದ್ದ, ಅವ್ನ ಮಗನು ಹೋದ್ರೆ ಹೋಗ್ಲಿ ಬಿಡು ತಾತ. ಎಷ್ಟು ವರ್ಷದ ಮಗ ಸರ್ 14 ವರ್ಷದ ಮಗ. ಅವನು ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊತೀನಿ ಅಂತಂದೆ. ಬಾರಪ್ಪ ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊತೀನಿ ಅಂತ ಅವ್ನು ಬರಲ್ಲ, ಇಲ್ಲ ಅಜ್ಜಿ ತಾತನ ಜೊತೆ ಇದ್ರೆ ಅಜ್ಜಿ ತಾತನ ಜೊತೆನೇ ಇರ್ತೀನಿ ಹಂಗೆ ಹಿಂಗೆ ಅಂತ ಅಂದ. ಅದ್ರಲ್ಲಿ ಇವ್ರ ಅಪ್ಪ ಅಮ್ಮ ನನಗೂ ಬೈದರು, ಆಮೇಲೆ ಇವಳಿಗೂ ಬೈದರು. ಇವಳಿಗೆ ಚೆನ್ನಾಗಿ ಹೊಡೆದ್ರು. ಅದಾದಮೇಲೆ ಇವಳು ಅಂದು ನಾನು ಇದ್ರೆ ನಿನ್ನ ಜೊತೆನೇ, ಇಲ್ಲ ಸತ್ತೋಗ್ಬಿಡ್ತೀನಿ, ನಾನು ಮಾತ್ರ ನುಗ್ಗಿ ಸತ್ತೋಯ್ತೀನಿ, ನಾನು ಹಂಗೆ ಹಿಂಗೆ ಅಂದರು. ಸರಿ ಬಾರಮ್ಮ. ನಿಮ್ಮ ಮನೆಯವ್ರು ಒಪ್ಕೊಂಡಿದ್ದಾರಾ ಇವಾಗ? ನಮ್ಮ ಮನೆಯವ್ರು ಒಪ್ಕೊಂಡಿದ್ದಾರೆ ಸರ್. ನಿಮ್ಮ ಯಾರ್ಯಾರಿದ್ದಾರೆ? ನನಗೆ ಅಪ್ಪ ಇಲ್ಲ, ನನಗೆ ಅಮ್ಮ ಇದ್ದಾರೆ. ಅಮ್ಮ ಮತ್ತು ದೊಡ್ಡಮ್ಮ ಇದ್ದಾರೆ. ಅಮ್ಮ ಇನ್ನೊಂದು ಮದುವೆ ಆಗಿದ್ದಾರೆ. ಅಮ್ಮ 2ನೇ ಮದುವೆ ಮಾಡ್ಕೊಂಡು ಅವ್ರು ಚೆನ್ನಾಗಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ನಮ್ಮ ದೊಡ್ಡಮ್ಮನ ಒಪ್ಕೊಂಡಿದ್ದಾರೆ. ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗಿ ಹೋಗಿ ಪೊಲೀಸ್ನವ್ರು ಟಾರ್ಚರ್ ಕೊಡ್ತಾಯಿದ್ದಾರೆ. ಇವರಪ್ಪ ಅವತ್ತೊಂದು ದಿನ ಯಾರೂ ತಡೀಲಿಲ್ಲ. ನಾವು ಮನೆಯಿಂದ ಇವಳು ಮನೆಯಿಂದ ಕರ್ಕೊಂಬರ್ಬೇಕಾದ್ರೆ ಯಾರೂ ತಡೀಲಿಲ್ಲ. ಆಟೋದಲ್ಲಿ ಕರ್ಕೊಂಬಂದೆ ನಾನು. ಕರ್ಕೊಂಬರ್ಬೇಕಾದ್ರೆ ಯಾರೂ ತಡೀಲಿಲ್ಲ. ನೀವು ಹೋಗಿ ಇವ್ರನ್ನ ಮದುವೆ ಆಗಿದ್ದೀರಾ? ಹೌದು ಸರ್, ಮದುವೆಗೆ 4 ತಿಂಗಳಾಗಿದೆ. 4 ತಿಂಗಳು. ಎಲ್ಲಿ ಮದುವೆ ಆಗಿದ್ದು? ಸರ್ ಒಂಟಿಕೊಪ್ಪಲು ದೇವಸ್ಥಾನ. ಇಲ್ಲೇ ಮೈಸೂರಲ್ಲಿ ಮದುವೆ? ಹೌದು. ಎಲ್ಲಿ ಇವಾಗ ಇರೋದು? ಎಲ್ಲಿ ತಾವು? ಸರ್ ರಮನಹಳ್ಳಿ. ರಮನಹಳ್ಳಿನಲ್ಲೇ ಇದ್ದೀರಾ? ಹೌದು ಸರ್. ಏನಾಗಬೇಕು ಅಂತ ಸರ್ ನಮ್ಗೆ ರಕ್ಷಣೆ ಸಿಗಬೇಕು. ಈಗ ಯಾಕೆ ನಾವು ಮದುವೆಗೆ ಇಷ್ಟಪಟ್ಟು ನಾವು ಮದುವೆಗೆ ಇವಾಗ ಅವ್ರು ಮದುವೆ ಮಾಡಿದ್ರೆ ಮಾಡ್ಕೊಂಡಂಗೆ ಮದುವೆ ಮಾಡ್ತಾರಲ್ವ. ಇವಾಗ ಬೇರೆ ಹುಡುಗನ ತಂದು ಅವಳಿಗೆ ಮದುವೆ ಮಾಡಿದ್ರೆ ಅವ್ರ ಪ್ರಕಾರ ಮದುವೆ ಮಾಡ್ಕೊಂಡಂಗೆ. ಇವಾಗ ನಾವು ಇವಾಗ ಲವ್ ಮ್ಯಾರೇಜ್ ಮಾಡಿ ನಾವು ಮದುವೆ ಆದರೆ ನಾವೇನು ಸರ್ ಹಂಗಾರೆ? ಅವ್ರ ಮಗ ಇದ್ದು 14 ವರ್ಷ ಮಗ ಇದ್ದೆ, ಅವ್ರು ಇನ್ನೊಂದು ಮದುವೆ ಮಾಡ್ಬೋದು ಏಜ್ ಆಗಿರೋನ್ನ. ಇವಾಗ ಅವ್ನು 2ನೇ ಇಂತಿನ ಮದುವೆ ಮಾಡ್ಕೊಂಡು ಏನೋ ಗೊತ್ತಿಲ್ಲ, ಅವ್ರು ಮದುವೆ ಮಾಡ್ಕೊಂಡ್ರೆ ಅವ್ರು ಚೆನ್ನಾಗಿರುತ್ತೆ. ಕ್ಯಾಸ್ಟ್ ಪ್ರಕಾರ ಅಂತಾರಲ್ವ. ಇವಾಗ ಗೌಡಾಸು ಇವಳು ಹಿಂಗಾಯ್ತರು. ಇವಾಗ ಕ್ಯಾಸ್ಟ್ ಪ್ರಕಾರ ಯಾಕೆ ಸರ್ ನಮ್ಮ ನೋಡ್ತಾರೆ? ಇವಾಗ ಎಲ್ಲ ಕಡೆ ಕ್ಯಾಸ್ಟ್ ಅಂತ ಹೋದರೆ ಎಲ್ಲೋ ಹೋಗ್ತಿದ್ದೋ ನಾವು. ಈಗ ನಿಮ್ಮ ಅವ್ರು ಕಾಣೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆಯಾ? ಹೌದು, ಕುಂಬ್ಳೂರು ಸ್ಟೇಷನ್ಗೆ ಅದ್ರ ಮಾರನೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಅಕ್ಕಪಕ್ಕದಲ್ಲ ರಿಲೇಷನ್ ಇದ್ದಾರೆ. ಇವಾಗ ಅಕ್ಕಪಕ್ಕ ಎಲ್ಲ ಒಂದೇ ಮನೆ. ಇವಾಗ ರಿಲೇಷನ್ಗಳಿದ್ದಾರೆ. ಅವತ್ತಿನ ದಿನ ಯಾರನ್ನೂ ಎಲ್ಸಿ ಅವ್ರು ತಡೆದಿಲ್ಲ. ಅಂತಾರೆ ಹೋದರೆ ಹೋಗ್ಲಿ ಅಂತ ಬಿಟ್ಟರು. ಹೋದರೆ ಹೋಗ್ಲಿ ಅಂತ ಬಿಟ್ಬಿಟ್ಟು ಇವ್ರ ಮಗನೂ ಹೋದರೆ ಹೋಗ್ಲಿ ಬಿಡೋ ತಾತ, ಬ್ಯಾಡ್ ಲ್ಯಾಂಗ್ವೇಜಲ್ಲಿ ಮಾತಾಡ್ದ ಅವನು. ಹೋದರೆ ಹೋಗ್ಲಿ ಬಿಡೋ ತಾತ ಅಂತಂದ. ಅವ್ರ ಅಮ್ಮನ ಜೊತೆನೂ ಅವ್ರು ಎಲ್ಲ ಹಂಗೆ ಅಂದರು. ಹೋದ್ರಲ್ಲಿ ಇನ್ನೊಂದು ಸತಿ ನನ್ನ ಮನೆ ಕಾಲಿಕ್ಕಂಗಿಲ್ಲ ಹಂಗೆ ಹಿಂಗೆ ಅಂತ ಬಂದು ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ನಾನು ಬಂದು ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ಗೆ. ನನ್ನ ಮಗಳು ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ರಾ? ಇಲ್ಲ ಸರ್, ನಾವು ಹೋಗಿಲ್ಲ. ಯಾಕೆಂದರೆ ನಾವು ಕುಂಬ್ಳೂರು ಸ್ಟೇಷನಿಂದ ಫೋನ್ ಬಂತು. ನಾವು ಮದುವೆ ಆದಮೇಲೆ ಕುಂಬ್ಳೂರು ಸ್ಟೇಷನಿಂದ ಮಾರನೆಗೆ ಮದುವೆ ಆದವು ನಾವು. ಮದುವೆ ಆಗಾದ್ಮೇಲೆ ಕುಂಬ್ಳೂರು ಸ್ಟೇಷನಿಂದ ಫೋನ್ ಬಂತು, ಹಿಂಗೆ ಬರ್ಬೇಕಣಪ್ಪ ಅಂತಂದರು. ಸರಿ ಆಯಿತು ಸರ್ ಬರ್ತೀವಿ ಅವು ಅಂತಂದು. ನಾಳೆ ಬರ್ತೀವಿ, ಇವತ್ತು ಬರೋಕ್ಕಾಗಲ್ಲ ಅಂತಂದು. ಬರೋಕ್ಕಾಗಲ್ಲ ಅಂದಮೇಲೆ ಇವ್ರ ಅತ್ತೆ ಮಗ ಫೋನ್ ಮಾಡಿಬಿಟ್ಟು ನೀವು ಎಲ್ಲೇ ಇದ್ದರೂ ಕತ್ತರಿಸ್ತೀನಿ, ನಿಮ್ಮೆಲ್ಲೇ ಇದ್ರೂ ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ, ನಿಮ್ಮ ಮೊಬೈಲ್ ಟ್ರ್ಯಾಕ್ ಮಾಡ್ತೀನಿ, ಕತ್ತರಿಸ್ತೀನಿ ಅಂತ ಅವ್ರ ಅತ್ತೆ ಮಗ ಎದುರಿಸ್ತಾನೆ. ನಾವು ಹತ್ತರಿಂದ ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ದೆ. ನಮ್ಮಲ್ಲಿ ಟ್ರ್ಯಾಕ್ ಮಾಡಿ ನಮ್ಗೆ ಕತ್ತರಿಸ್ತಾರೆ ಅಂದ್ಬಿಟ್ಟು ಫೋನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ದೂರ ಹೋದ ಸರ್. ನಾವು 4 ತಿಂಗಳು ಇವ್ರ ಕಣ್ಣಿಗೆ ಯಾರಿಗೂ ಕಾಣಿಸ್ಕೊಂಡಿಲ್ಲ ನಾನು. ಇವಾಗ ಹೋಗಿ ನಮ್ಮ ದೊಡ್ಡಮ್ಮವ್ರಿಗೆ ಏನು ಮಾಡ್ತಿದ್ದಾರೆ, ಇವ್ರು ಕಂಪ್ಲೇಂಟ್ ಆದಮೇಲೆ ಪೊಲೀಸ್ನವ್ರು ಹೋಗಿ ಟಾರ್ಚರ್ ಕೊಡ್ತಾಯಿದ್ದಾರೆ. ಇವಾಗ ನಮ್ಮ ಮನೆಗಾಗಲಿ ನಮ್ಮ ದೊಡ್ಡಮ್ಮನ ಮನೆಗಾಗಲಿ ಅವ್ರು ಕರ್ಸ್ಕೊಂಡು ಒಳಗೆ ಕರ್ಕೊಂಡು ಇವರಪ್ಪ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವಾಗ ನನ್ನ ಮಗಳನ್ನ ಕಾಣೆ ಮಾಡಿದ್ದಾರೆ, ಹಿಂಗೆ ಕರ್ಕೊಂಡು ಹೋಗೋಣ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಪೊಲೀಸು ಹೋಗಿ ಇವ್ರ ದೊಡ್ಡಮ್ಮನ ಎಳ್ಕೊಂಬಂದರೆ ಸ್ಟೇಷನ್ಗೆ, ಇವನು ಎಲ್ಲಿದ್ದರೂ ಬಂದೇ ಬರ್ತಾನೆ ಅಂತಂದರೆ ನಾವು ಇವಾಗಲೂ ಸ್ಟೇಷನ್ಗೆ ಹೋಗಿ ರೆಡಿ ಸರ್. ನಮ್ಮ ಜೀವಕ್ಕೆ ಯಾರು ರಕ್ಷಣೆ? ಇವಾಗ ಸ್ಟೇಷನ್ ಒಳಗಡೆ ನಮಗೆ ರಕ್ಷಣೆ ಇರುತ್ತೆ, ಆಚೆ ಕಡೆ ಬಂದಮೇಲೆ ನಮ್ಗೆ ನೋಡ್ದಾಕಲ್ಲ ಅನ್ನೋದು ಬೇರೆ ಗ್ಯಾರಂಟಿ ಸರ್. ಪೊಲೀಸವ್ರು ಇವಾಗ ರಕ್ಷಣೆ ಕೊಡಲೇಬೇಕು ಸರ್. ನಮ್ಗೆ ಇನ್ಯಾರು ಬಲ ಇದ್ದಾರೆ? ಇವಾಗ ಪೊಲೀಸರು ರಕ್ಷಣೆ ಕೊಡಬೇಕು. ಇವಾಗ ಪೊಲೀಸ್ ಅಂತ ಕರೆಸ್ತಾರೆ. ಆಮೇಲೆ ಕರ್ಸಾದ್ಮೇಲೆ ಯಾಕೆಂದರೆ ಇವ್ರ ಮನೆಯವ್ರಿಗೆಲ್ಲ ಪೊಲೀಸ್ ಪರಿಚಯ ಇದ್ದಾರೆ. ಇವಾಗ ಪೊಲೀಸ್ ಪರಿಚಯ ಇದ್ದರೆ ನಾನು ಕರ್ಕೊಂಡು ಹೋಗಿ ಒಳಗೆ ಹಾಕಂತಂದ್ರೆ ಇವಳಿಗೆ ಯಾರು? ಹೌದು ಸರ್, ರಕ್ಷಣೆ ಬೇಕೇ ಬೇಕು. ನನಗೆ 37 ವರ್ಷ ಇರಬಹುದು, ಭಾಸ್ಕರ್ಗೆ 22 ವರ್ಷ ಇರಬಹುದು. ಆದರೆ ನಮ್ಮಿಬ್ಬರ ಮಧ್ಯೆ ಇರೋದು ನಿಜವಾದ ಪ್ರೀತಿ. ನಾನು ವಾಸವಿರೋದು ಬೆಂಗಳೂರಿನ ಶೊಳ್ಳಘಟ್ಟದಲ್ಲಿ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಹೋದಾಗ ಇಬ್ಬರಿಗೂ ಪರಿಚಯವಾಗಿದ್ದು, ನಾವು ಪರಸ್ಪರ ಪ್ರೀತಿಸುವುದಕ್ಕೆ ಇಲ್ಲಿಗೆ 1 ವರ್ಷ ಆಯಿತು. ನನ್ನ ಕಷ್ಟದ ಸಮಯದಲ್ಲಿ ಭಾಸ್ಕರ್ ನನಗೆ ಆಸರಿಯಾಗಿ ನಿಂತಿದ್ದಾನೆ. ನನ್ನ ಮನೆಯವರು ನನಗೆ ಇಷ್ಟವಿಲ್ಲದಿದ್ದರೂ ಬೇರೆ ಮದುವೆ ಮಾಡಲು ಫೋರ್ಸ್ ಮಾಡುತ್ತಿದ್ದರು. ಅದಕ್ಕೆ ನಾನು ನನ್ನ ಜೀವನದ ನಿರ್ಧಾರ ತಗೊಂಡು ನನ್ನ ಮಗನಿಗಿಂತ ನನ್ನ ಪ್ರಿಯಕರ ಭಾಸ್ಕರ್ ಮುಖ್ಯ ಎಂದು ಈತನ ಜೊತೆ ಬಂದಿದ್ದೀನಿ. ಆದರೆ ಈಗ ನನ್ನ ತಂದೆ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ನನ್ನ ಮಾವನ ಮಗ ನಮಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾನೆ. ನಮಗೆ ಬದುಕಲು ಭಯ ಆಗ್ತಿದೆ. ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಎಂದು ಕವಿತಾ ಮನವಿ ಮಾಡ್ತಿದ್ದಾಳೆ.
ಸರ್ ನಾನು ನಮ್ಮಪ್ಪ ನಮ್ಮಮ್ಮನ ಜೊತೆಲೇ ಇದ್ದೆ. ನನಗೊಬ್ಬ ಮಗ ಇದ್ದಾನೆ ಸರ್, 14 ವರ್ಷದ ಹುಡುಗ. ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು ಸರ್. ನಾವಿಬ್ಬರು ಲವ್ ಮಾಡ್ತಿದ್ವಿ. ನಮ್ಮದು ಬೇರೆ ಜಾತಿ ಅಂತೇಳಿ ನಮ್ಮ ಮನೇಲಿ ಒಪ್ಪಲಿಲ್ಲ. ಆಮೇಲೆ ಬೇರೆ ಗಂಡು ನೋಡ್ತೀವಿ ಮದುವೆ ಆಗಂದ್ರು. ಇಲ್ಲ ನಾನು ಆಗೋದಿಲ್ಲ, ನಾನು ಆದರೆ ಅವನ್ನೇ ಆಯ್ತೀನಿ ಅಂತ ಹೇಳಿದೆ ನಾನು. ಆಮೇಲೆ ಇವರು ಇರಲಿಲ್ಲ, ಶಬರಿಮಲೆ ಟ್ರಿಪ್ ಹೋಗಿದ್ರು. ಫೋನ್ ಮಾಡಿ ನಾನೇ ಕರ್ಸ್ಕೊಂಡೆ ಸರ್. ಕರ್ಸ್ಕೊಂಡು ನನಗೆ ಥರ ಗಂಡೆಲ್ಲ ಬಂದವ್ರು ಬೇರೆ ಮದುವೆ ಆಗು ಅಂತ ಹೇಳಿದ್ರು. ನಾನು ಆಗಲ್ಲ, ಆದರೆ ಅವನ ಜೊತೆಲೇ ಆಗ್ತೀನಿ, ಆದರೆ ಮದುವೆ ಆದರೆ ಅವನ್ನೇ ಆಗ್ತೀನಿ, ಬೇರೆಯವ್ರನ್ನ ಯಾರನ್ನೂ ಆಗಲ್ಲ. ಈಗ ನಿಮಗೂ ಇವ್ರಿಗೂ ಒಂದು 15 ವರ್ಷ ಡಿಫ್ರೆನ್ಸ್ ಇದೆ. ಹೇಗೆ ಅಂತ ಅದಕ್ಕೆ ಪೋಷಕರನ್ನು ಆದರೆ ಸರ್ ಏಜ್ ಡಿಫ್ರೆನ್ಸ್ ಇದ್ರೆ ಅಂದರೆ ಅವ್ರದ್ದು ನಂದು 37 ವರ್ಷ, ಅವ್ರದ್ದು 22 ವರ್ಷ ಸರ್. ಅಂದರೆ ನಮ್ಮ ಮನೇಲಿ ಕ್ಯಾಸ್ಟ್ ನೋಡ್ತಾ ಇದ್ದಾರೆ ಸರ್. ಅವ್ರ ಗೌಡಸು ನಾನು ಲಿಂಗಾಯಿತರು ಸರ್. ಅದಕ್ಕೆ ಅವರು ಬೇಡ, ನಾವು ನೋಡ್ತೀವಿ ಬೇರೆ ಗಂಡನ ಮದುವೆ ಆಗಂದ್ರು ಸರ್. ನಮಗೆ ನಿಮ್ಮ ಜೊತೆಗಿದ್ದಂಥ ಮಗನಿಗಿನ್ನ ಈಗ ತಾವು ಭಾಸ್ಕರ್ನವ್ರನ್ನೇ ಇಷ್ಟಪಡ್ತೀರಾ? ಹೌದು, ಭಾಸ್ಕರ್ ಅವ್ರನ್ನೇ ಇಷ್ಟಪಡ್ತೀವಿ ಸರ್. ನಾನು ಇದ್ದರೆ ಅವನ ಜೊತೆಲಿ ಇರ್ತೀನಿ ಸರ್. ನಾನು ನಮ್ಮ ಹತ್ರ ಬಿಟ್ಕೊಡಲ್ಲ ಸರ್. ಅಲ್ಲ, ಇವರಿಬ್ಬರು ಪರಿಚಯ ಆಗಿದ್ದು ಹೇಗೆ? ನಾವು ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು ಸರ್. ಪರಿಚಯ ಆಗಿ ಲವ್ ಆಯಿತು ಸರ್. ಒಂದು ವರ್ಷ ಆಯಿತು ಸರ್ ನಮ್ಮ ಲವ್ ಆಗಿ. ಆಮೇಲೆ ಇಬ್ಬರು ಇಷ್ಟಪಟ್ಟಿದ್ವಿ. ಮನೇಲಿ ಎಲ್ಲೂ ಹೇಳಿರಲಿಲ್ಲ, ನಮ್ಮ ಮನಸಲ್ಲೇ ಇತ್ತು. ಆಮೇಲೆ ನಾವು ಮನೇಲಿ ಹೇಳಿದ್ಮೇಲೆ ಈ ಥರ ಬೇರೆ ಗಂಡು ನೋಡಿ ಮದುವೆ ಮಾಡ್ತೀನಿ, ಅವ್ರು ಮಾತಾಡೋಕ್ಕೆ ಅಂತಲೇ ನಮ್ಮ ಮನೆಗೆ ಬಂದರು ಸರ್. ಮಾತಾಡೋಕೆ ಬಂದಾಗ ನಮ್ಮಮ್ಮ ವಿಷಯ ಕೂಡ ಇಕ್ಕೋದ್ರು. ನಮ್ಮಪ್ಪ ಮನೆಯಿಂದ ಆಚೆ ಹೋಗು ಅಂದರು ಸರ್. ನಾನು ಆಮೇಲೆ ಅವ್ರನ್ನ ಆಚೆ ಕಳಿಸ್ಬಿಟ್ಟು ಆಮೇಲೆ ನನಗೆ ಬಾಗ್ಲು ಹಾಕೊಂಡು ಚೆನ್ನಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಚೆನ್ನಾಗಿ ಹೊಡೆದು ಗೋಡೆಗೆಲ್ಲ ಗುದ್ದಿ ಮುಷ್ಟಿ ಹಿಡ್ದೆಲ್ಲ ಚೆನ್ನಾಗಿ ಹೊಡೆದ್ರು ಸರ್. ಆ ಚಿತ್ರಹಿಂಸೆ ತಡೀಲಾರ್ದಿರ ನಾನು ಹೊರಗಡೆ ಬಂದುಬಿಟ್ಟೆ ಸರ್. ಇಷ್ಟೆಲ್ಲ ಆದಮೇಲೆ ನಾನು ಇರೋದಿಲ್ಲ, ಬದುಕಿದ್ರು ಅವನ ಜೊತೆಲಿ, ಸತ್ರು ಅವನ ಜೊತೆಲಿ ಅಂತ ನಾನು ಹೊರಗಡೆ ಬಂದುಬಿಟ್ಟೆ ಸರ್. ಈಗ ಮದುವೆ ಆಗಿದ್ದೀರಾ? ಮದುವೆ ಆಗಿದ್ದೀವಿ ಸರ್. ಈಗ ಏನಾಗಬೇಕು ಅಂತ ಕೇಳ್ಕೊತೀರಾ ತಾವು? ಅಂದರೆ ಸರ್ ನನಗೆ ಏನು ಮಾಡಬೇಕು, ನಮಗೆ ರಕ್ಷಣೆ ಬೇಕು ಸರ್. ಪೊಲೀಸ್ ಕಡೆಯಿಂದ ರಕ್ಷಣೆ ಬೇಕು ಸರ್. ನಮ್ಮ ಮನೆಯವ್ರು ಈ ಥರ ಟಾರ್ಚರ್ ಮಾಡ್ತಾರೆ, ನಮಗೆಲ್ಲೂ ಬದುಕೋಕ್ಕೆ ಬಿಡ್ತಾ ಇಲ್ಲ ಸರ್. ಅದಕ್ಕೆ ನೀವೇ ರಕ್ಷಣೆ ಕೊಡಿಸ್ಬೇಕು ಸರ್. 4 ತಿಂಗಳಿಂದ ಎಲ್ಲಿದ್ದೀರಾ? ನಾವು 4 ತಿಂಗಳಿಂದ ಇಲ್ಲೇ ಇದ್ದೀವಿ ಸರ್. ಸಪ್ರೇಟ್ ಮೈಸೂರಲ್ಲೇ ಇದ್ದೀವಿ ಸರ್. ಸಪ್ರೇಟು ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಸರ್. ಈಗ ನಿಮ್ಮ ಪೊಲೀಸ್ ಸ್ಟೇಷನಿಂದ ಕಾಲ್ ಬರ್ತಾ ಇದೆಯಾ ಹೇಗೆ? ಇಲ್ಲ ಸರ್, ಫೋನ್ಗಳೇನೂ ಆನ್ ಮಾಡಿಲ್ಲ ಸರ್. ಯಾಕೆಂದರೆ ನಮ್ಗೆ ಜೀವದ ಬೆದರಿಕೆ ಹಾಕಿದ್ರು ಸರ್. ಅದಕ್ಕೆ ಫೋನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ವಿ ಸರ್. ಅವ್ರು ಕರೆದ್ರು ಸರ್. ನಮ್ಗೆ ಜೀವದ ಬೆದರಿಕೆ ಇರೋದ್ರಿಂದ ನಾವು ಸ್ಟೇಷನ್ಗೆ ಹೋಗಲಿಲ್ಲ ಸರ್. ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಏನಂತ ಹೇಳ್ಕೊತೀರಾ? ಅಂದರೆ ಸರ್ ನಮ್ಮನ್ನ ಪಾಡಿಗೆ ನಮ್ಗೆ ಬದುಕಕ್ಕೆ ಬಿಟ್ಬಿಡಿ ಸರ್. ನಾವು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಾವು ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ನಾವಿಬ್ಬರು ಲವ್ ಮಾಡಿ ಮದುವೆ ಆಗಿದ್ದೀವಿ. ನಾವು ಯಾವತ್ತೂ ನಾವು ಹೋಗಲ್ಲ ಸರ್. ಮಗ ನಿಮ್ಮ ಜೊತೆ ಬಂದರೆ ಕರ್ಕೊತೀರಾ? ನಾವು ಬಂದರೆ ಕರ್ಕೊತೀವಿ ಸರ್. ಆದರೆ ನಮ್ಮ ಜೀವದ ಬೆದರಿಕೆ ನಮಗೇನಾದರೂ ಆದರೆ ಅವನೇ ಕಾರಣ ಸರ್. ಯಾರು? ಮಗನೇ ಕಾರಣ ಸರ್. ನಿಮ್ಮ ಮಗ ನಿಮ್ಮ ಜೊತೆ ಜಗಳ? ಸಾಯಿಸ್ತೀನಿ, ಚುಚ್ತೀನಿ ಅಂತ ಎಲ್ಲ ಹೇಳಿದ್ದಾನೆ ಸರ್ ಅವನು. ಈ ವಯಸ್ಸಿಗೆ ಮನೇಲೇ ನಮ್ಮಪ್ಪ ನಮ್ಮಮ್ಮನೇ ಹಾಳು ಮಾಡ್ತಾ ಇದ್ದಾರೆ ಅವನ್ನ ಸರ್. ಸ್ಟೇಷನ್ಗೆ ಯಾರಾದರೂ ಮಕ್ಳಿಗೆ ಯಾರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಸರ್. ಆ ಥರ ಲೆವೆಲ್ಗೆ ತಂದಿದ್ದಾರೆ ಸರ್ ಅವ್ನು ಚೆನ್ನಾಗೇ ಇದ್ದ ಸರ್. ಅವ್ನಿಗೆ ಹೇಳ್ಕೊಟ್ಟು ತಲೆ ಕೆಡಿಸಿದ್ದಾರೆ ಸರ್. ಅವ್ನು ನಮ್ಮ ಜೊತೆ ಚೆನ್ನಾಗೇ ಇದ್ದ ಸರ್. ಒಟ್ಟಾರೆಯಾಗಿ ಮಗನ ವಯಸ್ಸಿನ ಯುವಕನ ಜೊತೆ ಸಂಸಾರ ಹೂಡಿರುವ ಈ ಕವಿತಾಳ ನಡೆ ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸದ್ಯ ಮೈಸೂರು ಪೊಲೀಸರ ಮುಂದೆ ರಕ್ಷಣೆಗಾಗಿ ಮೊರೆ ಇಟ್ಟಿರುವ ಈ ವಿಚಿತ್ರ ಪ್ರೇಮಿಗಳ ಕತೆ ಮುಂದೆ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪ್ರಜಾನುಡಿ ಬ್ಯೂರೋ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.